ಹೆಚ್ಚಾದ ವಿಚ್ಛೇದನ. ಯಾಕಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭರತಖಂಡದಲ್ಲಿ ನಮ್ಮ ಭಾರತದಲ್ಲಿ ಒಂದು ಏನಪ್ಪ ಅಂದರೆ ಮದುವೆಗೆ ಒಂದು ಪವಿತ್ರವಾದ ಒಂದು ಅರ್ಥ ಇದೆ. ಮದುವೆ ಅನ್ನೋದು ಪವಿತ್ರವಾದದ್ದು. ಹಾಗೆ ಗಂಡ ಹೆಂಡತಿ ಸಂಬಂಧ ಎಷ್ಟು ಅನ್ಯೋನ್ಯವಾದದ್ದು ಅಂದರೆ ನಿಜಕ್ಕೂ ನಾವು ನಮ್ಮ ಇಲ್ಲಿ ನೋಡಿದೆ. ಹಿರಿಯರು, ನಮ್ಮ ತಾಯಿಯಂದರು, ಮತ್ತು ಇನ್ನು ಉನ್ನತ ಎಲ್ಲರೂ ನಾನು ಮಾತಾಡಬೇಕಾದ್ರೆ ಏನಿಲ್ಲ, ಎಲ್ಲ ಮಾತಾಡಿದ್ದೀರ. ಆದರೆ ನಿಜಕ್ಕೂ ಕೂಡ ಈ ಗಂಡ ಹೆಂಡತಿಯ ಸಂಬಂಧ ಪವಿತ್ರವಾದ ಸಂಬಂಧ. ಈ ಸಂಬಂಧವನ್ನು ನಾವು ಬದುಕಿನಲ್ಲಿ ಕೂಡ ನಾವು ಹಿಂಗೆ ಉಳಿಸ್ಕೊಂಡು ಹೋಗ್ಬೇಕು. ಅಂದರೆ ನಮ್ಮ ಶ್ರೀಮತಿಯವ್ರು ನಾವು ಕೂಡ ನಮ್ಮ ತಿರುಗಿಬಿಡ್ತೀವಿ. ನಾವು ಹುಟ್ಟಿದ ಮೇಲೆ ಒಂದು ಪೋಲಿಯೋ ಪೀಡಿತನಾಗಿ ವಿಕಲಚೇತನ ಆಗ್ಬಿಡುತ್ತೆ. ಹಾಗೆ ನಮ್ಮ ಶ್ರೀಮತಿಯವರು ಒಂದು ದೇವಸ್ಥಾನದಲ್ಲಿ ನೋಡಿದ್ದೆ ನಾನು. 10 ವರ್ಷಗಳ ಕಾಲ ಇಬ್ಬರು ಪ್ರೀತಿಸ್ತು. 10 ವರ್ಷ ಲವ್ ಮಾಡೋದು. ಅದು ಮನೆಯಲ್ಲಿ ಕೊಡಲಿಲ್ಲ ನಮಗೆ. ಬೇಡ, ಅಂಗವಿಕರು ನೋಡ್ಕೊಂತಾರ ಸಖತ್ ಬಲವಂತ ಮಾಡೋದು. ಯಾರ್ಯಾರು ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ಎಲ್ಲ ಬಂದು ನೋಡ್ದು ಎಲ್ಗೂ ಒಪ್ಕೊಂಡಿಲ್ಲ. ಇವರು ನನ್ನ ಮದುವೆನೇ ಆಗೋಣ, ಆದ್ರೆ ನಾನು ಇವ್ರನ್ನೇ ಆಗೋದು ಅಂದ್ಕೊಂಡು ಆಟ ಇರೋದು. 10 ವರ್ಷಗಳ ಕಾಲ ನಾವು ಲವ್ ಮಾಡೋದು. 10 ವರ್ಷದ ಮೇಲೆ ಮದುವೆ ಆದ 2016ನೇ ಇಸ್ವಿಯಲ್ಲಿ ನಾವು ಮದುವೆ ಅನ್ನೋದು ಸಾಮೂಹಿಕ ವಿವಾಹದಲ್ಲಿ. ನಮ್ಮ DC ಮೇಡಮ್ ಅವರು, ಮೈಸೂರು ಜಿಲ್ಲಾಧಿಕಾರಿಗಳು, ಶಿಖಾ ಮೇಡಮ್ ಅವರು, ಆವಾಗ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಬಂದು ಒಂದು ವಿಶೇಷವಾದ ವಿನೂತನ ಕಾರ್ಯಕ್ರಮ ಮಾಡಿದ್ರು. ಒಂದು ಉಚಿತ ಸಾಮೂಹಿಕ ವಿವಾಹ. ಆ ಒಂದು ಕಾರ್ಯಕ್ರಮದಲ್ಲಿ 168 ಜೋಡಿಗಳು ಮದುವೆ ಮಾಡಿಸ್ತು. ಅಲ್ಲಿ ನಮ್ಮಂತೆಯವರು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ನಂಜನಗೂಡು ದೇವಸ್ಥಾನದಲ್ಲಿ 168 ಜೋಡಿಗಳನ್ನ ನಾವು ಕೂಡ ಹೋಗ್ಬೋದು. ಆ ಸರ್ಕಾರ ನಮಗೆ ಪ್ರೋತ್ಸಾಹ ಕೊಟ್ಟು ಅಲ್ಲಿ ನಾವೆಲ್ಲಿ ಮದುವೆ ಆದವರು. ನಮ್ಮ 10 ವರ್ಷಗಳ ನಿರಂತರ ಪಯಣ ಈಗ ನಡ್ಕೊಂಡು ಬಂತು. ನಾವು ಭಾಳ ಚೆನ್ನಾಗಿದ್ದೀವಿ. ಯಾಕಂದರೆ ಗಂಡ ಹೆಂಡತಿ ಸಂಬಂಧ ಇದ್ರಕ್ಕಾದ್ರೆ ಹೇಗಿತ್ತು ಅಂದರೆ, ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡ್ರೆ ಗುಂಡು ಮಲ್ಗೋ ಗಂಡ ಅಂತ ಗಾದಿ ಇತ್ತು. ಈಗೇನಾಗಿದೆ ಮತ್ತ ಕೋಲ್ಡ್ ಲಿಮಿಟ್ 10ವರೆಗೆ ಆಗ್ಬಿಟ್ಟಿದೆ. ದಯಮಾಡಿ ಹಂಗೆ ಮಾಡ್ಕೋಬೇಡಿ. ಗಂಡ ಹೆಂಡತಿ ನಾವು ವಿಚ್ಛೇದಗಳು ಇತ್ತೀಚೆಗೆ ಜಾಸ್ತಿ ಯಾಕಪ್ಪ ಆಗ್ತಾ ಇದೆ ಎಂದು ಪರಸ್ಪರ ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ ಇರಬೇಕು. ಪರಸ್ಪರ ಕ್ಷಮಿಸುವಂಥ ಗುಣ ಇರಬೇಕು ಹೆಣ್ಮಕ್ಳಲ್ಲಿ. ನೋಡಿ, ನಾವು ಹೆಣ್ಮಕ್ಳು ತಪ್ಪು ಮಾಡ್ಬಿಡ್ತೀವಿ. ಆ ತಪ್ಪು ಮಾಡುವಾಗ ಆ ತಪ್ಪು ಮಾಡಿದಂಥ ಗಂಡನನ್ನ ಒಂದು ಸರಿದಾರಿ ಒಂದು ಶಕ್ತಿ ಹೆಣ್ಮಕ್ಳಿಗಿದೆ. ಅದರಿಂದ ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ಅದರಿಂದ ಹೆಣ್ಣು ಮನೆಯ ಕಣ್ಣು ಅಂತ, ಆ ಮನೆಯನ್ನು ಬೆಳಗುವಂಥ ಹೆಣ್ಮಕ್ಳಲ್ಲಿ ನೋಡಿ. ಅದಕ್ಕೆ ಹೆಣ್ಮಕ್ಳನ್ನು ನಮ್ಮ ಭರತಖಂಡದಲ್ಲಿ ಈ ಪುಣ್ಯ ಭೂಮಿ ಅಂದ್ರೆ ಭಾರತದ ಹೆಣ್ಮಕ್ಳಿಗೆ ಎಷ್ಟು ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಿಂದಿಯಲ್ಲಿ ಒಂದು ಗಾದೆ ಹೇಳ್ತಾರೆ, ಎತ್ರ ನಾರಿಯೋಂಕ ಪೂಜನೀಯ ತತ್ರತಾ ದೇವತಾ ರಮಂತತೆ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳನ್ನ ನಾವು ಪೂಜನೀಯ ಸ್ಥಾನದಲ್ಲಿ ನೋಡ್ತೀವೋ ಅಲ್ಲಿ ದೇವತೆಗಳು ಸಂಚಾರ ಮಾಡ್ತಾರಂತೆ. ಅದರಿಂದ ಹೆಣ್ಣು ಮನೆಯ ಕಣ್ಣು ಎಂಬಂತೆ ನಾವು, ಯಾಕಂದ್ರೆ ಗಂಡ ಹೆಡ್ತೀನೋ ನಾವು ಹೆಣ್ಣು ಮಕ್ಕಳನ್ನ ಹೆಡ್ತೀನ ಅನ್ಕೊಳ್ಳಿ. ಆ ಹೆಡ್ತಿ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನು ಕೂಡ ಅವ್ರು ಚೆನ್ನಾಗಿ ನೋಡ್ಕೊತಾರೆ. ಅದರಲ್ಲಿ ನಾವು ಭಿನ್ನ ಭೇದವಿಲ್ಲದೆ ನಾವು ಪರಸ್ಪರ ಹೊಂದಾಣಿಕೆಯಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಒಂದಾಗಿ ಇರ್ತು ಅಂದರೆ ಯಾವಾಗ ಕೂಡ ಆ ಸಂಸಾರವೇ ನಂದಾಗೋಗುಲ್ಲ ಅಂತ ಹೇಳ್ತಾರೆ. ಅದರಿಂದ ಹಂಸಲೇಖವರು ತಮ್ಮ ಸಾಹಿತ್ಯದಲ್ಲಿ ಬರೀತಾರೆ. ಹಂಸಲೇಖವರು ತಮ್ಮ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂತ ನೋಡಿ. 2 ಕಂಡಿಹರು ಗಂಡಿನ ಬೆತ್ತಲೆಯ, 2 ಬೆಳಗುವರು ಬಾಳಿನ ಕತ್ತಲೆಯ ಅಂತ. ಅದರಿಂದ ನಮ್ಮ ಹೆಣ್ಮಕ್ಳು ತಾಯಿ ನಮಗೆ ಮೊದಲು ಈ ಜಗತ್ತಿನಲ್ಲಿ ತಾಯಿ ಮುಖ್ಯ. ಆ ತಾಯಿಗೆ ಹೆಚ್ಚಾಗಿ ನಮಗೆ ಆ ತಂದೆ ತಾಯಿ ಎಲ್ಲ ಬಂಧು ಬೆಳಗ್ಬಿಟ್ಟು ಹೆಣ್ಣುಮಕ್ಕಳು ನಮ್ಮ ಜೊತೆಗೆ ಬರ್ತಾರೆ. ಅವರು ಕೂಡ ನಾವು ತಾಯಿ ಸ್ಥಾನದಲ್ಲಿ ಹೆಣ್ಮಕ್ಕಳನ್ನ ನಾವು ಪೂಜನೀಯ ಸ್ಥಾನದಲ್ಲಿ ನೋಡಿದಾಗ ನಾವೆಲ್ಲರೂ ಕೂಡ ಪರಸ್ಪರ ಕುಟುಂಬದಲ್ಲಿ ಎಲ್ಲರ ಜೊತೆ ಒಂದಾಗ. ಯಾಕಂದ್ರೆ ಇತ್ತೀಚೆಗೆ ವಿಚ್ಛೇದನ ಅಂದರೆ ಎಲ್ಲರೂ ಆಡಂಬರ ಬದುಕು ನೋಡ್ತೀವಿ ನಾವು. ಇತ್ತೀಚೆಗೆ ಎಲ್ಲ ದುಬಾರಿ, ನಾನು ಆಗಿರ್ಬೇಕು ಹೀಗಿರ್ಬೇಕು. ನಾವು ಬೇರೆಯವ್ರು ಕೂಡ ನಾವು ಹೋಲಿಕೆ ಮಾಡ್ಕೊಡೋದಿಲ್ಲ. DVG ಅವರು ಮಾತಾಡ್ತಾರೆ, ಇರುವ ಭಾಗ್ಯವನ್ನೆಳೆದು ಭಾರ್ಯನೆಂಬುದು ಅರುಸಕ್ಕಿದೆ ದಾರಿ ಅಂತ. ಯಾರೋ ಕಾರ್ ತಕ ಓಡಾಡ್ತಾರೆ, ಯಾರು ದೊಡ್ಡ ಬಂಗ್ಲೆ ಕಟ್ಟಿದ್ದಾರೆ, ನಾನು ಅವ್ರ ನೋಡಿ ಅನುಸರಿಸೋದಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾರ್ಜ್ ಎಂಬಂತೆ ನಾವಿರ್ತಕ್ಕಂಥ ಒಂದು ಅನುಗುಣಕ್ಕೆ ನಡೆದಾಗ ಮಾತ್ರ ಸಂಸಾರದಲ್ಲಿ ಯಾವುದೇ ವಿರಸ ಉಂಟಾಗದೆ ಎಲ್ಲೂ ಕೂಡ ಅನ್ಯೋನ್ಯದಿಂದಿದ್ದೇವೆ ಎನ್ನುವುದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆಸಿ. ಯಾಕಂದರೆ ನಮ್ಮ ಮಾದೇಶ್ವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಎಲ್ಲ ಹಿರಿಯರ ಮೂಲಕ ನಮ್ಮನ್ನು ಒಂದು ಕಿರಿಯರಾಗಿ ನಮ್ಮ 10 ವರ್ಷಗಳ ನಾವು ಯಾವುದೇ ಒಂದು ಗಲಾಟೆ ಇಲ್ಲ, ಸಣ್ಣ ಪುಟ್ಟ ಗಲಾಟೆಗಳಾಗ್ತವೆ, ಆದರೂ ಕೂಡ ಇಬ್ಬರು ಅನುಸರಣೆ ಮಾಡಿಕೊಂಡು ಚೆನ್ನಾಗಿದ್ದೀವಿ ಭಾಳ. ಯಾಕಂದರೆ ನಾವಿನ್ನೂ ಕೂಡ 10 ವರ್ಷ ನಮ್ಗೆ ಯಾವುದೇ ಮಕ್ಕಳಾಗಿರಲಿಲ್ಲ. ನಮಗೆ ಸೊಸೀಗ 6 ತಿಂಗಳು ಗರ್ಭಿಣಿ. ಅದು ಭಾಳ ನಮಗೆ ಖುಷಿಯಾದ ವಿಚಾರ. ಅದರಿಂದ ನಮ್ಮೆಲ್ಲ ಆರೈಕೆ, ಪ್ರೀತಿ, ವಿಶ್ವಾಸ ಹಿರಿಯರು ಮತ್ತೊಮ್ಮೆ ನನ್ನರುವ ಸಾಂಸ್ಕೃತಿಕ ಈ ಒಂದು ಕಲಾಬಳಗದಿಂದ ಇಂತಹ ಇನ್ನೂ ಸಮಾಜಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಪ್ರತಿ ತಿಂಗಳು ಹೀಗೆ ನಿತ್ಯ ನಿರಂತರವಾಗಿ ನಡಲಿ ಅಂತ ನಾನು ಆ ಭಗವಂತನಲ್ಲಿ ಆಶೀರ್ವಾದ ಮಾಡ್ತಾ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ನಮ್ಮ ಸಮುದಾಯಕ ಸಮಾಜಕ್ಕೆ ನಮ್ಮ ಮಾದೇಶ್ವರ ಮೂಲಕ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಡ್ತೇನೆ. ಮಾತಾಡಿ ಅವ್ರು ಹೇಗೆ ಪರಿಚಯ ಆಯಿತು, ಅವ್ರ ಬಗ್ಗೆ ಮಾತಾಡಿ. ನಿಮ್ಗೆ ಹೇಗೆ ಅನಿಸುತ್ತೆ? ಮೈಕ್ ಕೊಡಿ ಸರ್. ಮೈಕ್ ಅಲ್ಲಿ ಫಿಕ್ಸ್ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
ನಾವು ಮದುವೆ ಆಗಿ 10 ವರ್ಷ ಆಯಿತು. ಇದುವರೆಗೂ ನಾವು ಜಗಳ ಆಡ್ಕೊಂಡಿದ್ದೀವಿ, ಆಡ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಗಂಡ ಹೆಂಡ್ತಿರು ಅಂದಮೇಲೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ. ಅದನ್ನು ನಮ್ಮನ್ನೇ ಸರಿದೂಗಿಸ್ಕೊಂಡು ಹೋಗಬೇಕು. ಬೇರೆಯವರಲ್ಲಿಗೆ ಹೇಳಿದ್ರೆ ಅವ್ರೊಂದು ಮಾತು ಹೇಳ್ತಾರೆ, ನಾವೊಂದು ಮಾತು ಹೇಳೋದು, ಅಲ್ಲಿಗೆ ಅವ್ರು ಹೇಳೋದನ್ನು ನಾವು ಕೇಳ್ತಾ ಹೋದರೆ ಅಲ್ಲಿಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದಾಗಿ ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗೋರು. ನಾವೇ ಕೂತು ಸಮಾಧಾನದಿಂದ ಮಾತಾಡೋದು ಎಲ್ಲ ಸರಿ ಹೋಗುತ್ತೆ. ನಾವು ಅವ್ರಿಗೆ ಗೌರವ ಕೊಟ್ಟಾಗ ಅವರು ನಮಗೆ ಗೌರವ ಕೊಡ್ತಾರೆ. ಅದರಿಂದ